ತಮಗೆಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಾನು ಈ ಹಿಂದೆ ನನ್ನ ಒಂದು ವಿಡಿಯೋದಲ್ಲಿ ಇಡೀ ಭಾರತದ ಸನಾತನ ನಾಗರಿಕತೆಯ ಪ್ರಾಚೀನತೆಯ ಕುರಿತು ಎದ್ದಿರುವ ಗೊಂದಲಗಳ ಕುರಿತು ಮಾತನಾಡಿದ್ದೇನೆ. ಇಡೀ ಜಗತ್ತಿನಲ್ಲೇ ಇರ್ತಕ್ಕಂಥ ಎಲ್ಲ ನಾಗರಿಕತೆಗಳ ಮೇಲೆ ಪ್ರಭಾವ ಮಾಡಿದ್ದು ಭಾರತದ ಸನಾತನ ನಾಗರಿಕತೆ ಅನ್ನುವ ಸುಳ್ಳುಗಳ ಕುರಿತು ಕೂಡ ನಾನು ಮಾತನಾಡಿದ್ದೇನೆ. ಆ ಕುರಿತು ಸಾಕ್ಷ್ಯಗಳ ಆಧಾರದಲ್ಲಿ ಪಾಶ್ಚಿಮಾತ್ಯ ಲೇಖಕರು ಮತ್ತು ವಿದ್ವಾಂಸರು ಯಾವ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಭಾರತದ ಈ ಸನಾತನ ನಾಗರಿಕತೆ ಅಥವಾ ಸಂಸ್ಕೃತಿ ಇದು ಯಾವ್ಯಾವ ಪಾಶ್ಚಿಮಾತ್ಯ ಮತ್ತು ವಿದೇಶಿ ನಾಗರಿಕತೆಗಳ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತವಾಗಿ ಅವುಗಳ ನಕಲಾಗಿ ರೂಪವಾಗಿದೆ ಅನ್ನೋದು ಕೂಡ ನಾನು ಅನೇಕ ವೇಳೆ ಮಾತನಾಡಿದ್ದೇನೆ. ಇವತ್ತು ನಮ್ಮಲ್ಲೇ ಭಾರತದಲ್ಲೇ ಹುಟ್ಟಿದಂತಹ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಬೌದ್ಧ ಧರ್ಮ ಇಡೀ ಜಗತ್ತಿನಾದ್ಯಂತ ಪಸರಿಸ್ತು. ಬೌದ್ಧ ಧರ್ಮವನ್ನು ನಾಶ ಮಾಡಲು ವಿದೇಶಿ ಆರ್ಯರು ಮಾಡದಂತಹ ಹುನ್ನಾರಗಳು ತಮಗೆಲ್ಲ ಗೊತ್ತಿರುವಂಥದ್ದೇ. ಯಾವಾಗ ಬೌದ್ಧ ಧರ್ಮ ಮೌರ್ಯ ಸಾಮ್ರಾಜ್ಯದ ರಾಜಾಶ್ರಯವನ್ನು ಪಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತು, ಮೌರ್ಯ ಸಾಮ್ರಾಟರು ಬೌದ್ಧ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಬೆಳೆಸಿದ್ರು, ಆವಾಗ ಸನಾತನ ಆರ್ಯರಿಗೆ ಆದಂತಹ ಕಸಿಬಿಸಿ ಅಷ್ಟಿಷ್ಟಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೌದ್ಧ ಧರ್ಮ ಉದಯವಾದ ಮೇಲೆ ಈ ಶಿಲಾಶಾಸನಗಳು ಮತ್ತು ಸಾಹಿತ್ಯ ಪಾಲಿ ಭಾಷೆಯಲ್ಲಿ ರೂಪುಗೊಂಡಿತು ಮೌರ್ಯರ ಕಾಲದಲ್ಲಿ. ಇದಕ್ಕೆ ಕೌಂಟರ್ ಆಗಿ ಅಥವಾ ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಸನಾತನಿ ಆರ್ಯ ವೈದಿಕರು ಸೃಷ್ಟಿ ಮಾಡದಂಥ ವೈದಿಕ ಸಾಹಿತ್ಯಗಳಾದಂಥ ವೇದ, ಆಗಮ, ಪುರಾಣ, ಉಪನಿಷತ್ತುಗಳು ಈ ಎಲ್ಲವುಗಳು ಕೂಡ ಬೌದ್ಧ ಸಾಹಿತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಬುದ್ಧೋತ್ತರ ಕಾಲದಲ್ಲಿ ಸೃಷ್ಟಿಯಾದವುಗಳು ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ಮತ್ತು ಸಾಕ್ಷ್ಯಗಳು ನಮಗೆ ಸಿಗ್ತಾ ಹೋಗ್ತವೆ. ಮಹಾಭಾರತದಲ್ಲಿ, ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಗೌತಮ ಬುದ್ಧನನ್ನು ನಿಂದಿಸ್ತಕ್ಕಂತಹ ಶ್ಲೋಕಗಳು ಮತ್ತು ಬುದ್ಧನನ್ನ ವಿಷ್ಣುವಿನ 10ನೇ ಅವತಾರದಲ್ಲಿ ತಂದು ಸೇರಿಸಿರುವ ಈ ಒಂದು ಘಟನೆ ಸಾಕು, ಇವೆಲ್ಲವೂ ಬುದ್ಧೋತ್ತರ ಕಾಲದಲ್ಲಿ ಸೃಷ್ಟಿಯಾದ ಸಾಹಿತ್ಯಗಳಂತ ಹೇಳೋದಕ್ಕೆ. ಹಾಗೆ ಇತ್ತೀಚೆಗೆ ಬೌದ್ಧ ಸಾಹಿತ್ಯದ ಮೇಲೆ ಅನೇಕ ವಿದ್ವಾಂಸರು ಬಹಳ ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಕರಾರುವಕ್ಕಾಗಿ ಬೌದ್ಧ ಸಾಹಿತ್ಯದ ಬಗ್ಗೆ, ಮೂಲ ನಿವಾಸಿ ಪರಿಕಲ್ಪನೆ ಬಗ್ಗೆ ಮಾತನಾಡೋರು ಅಂದ್ರೆ ವಿಲಾಸ್ ಖಾರಟ್ ಅಂತಕ್ಕಂಥ ಒಬ್ಬ ವಿದ್ವಾಂಸರು. ವಿಲಾಸ್ ಖಾರಟ್ ಅವರು ಸೈನ್ಸ್ ಜರ್ನಲ್ ಚಾನಲ್ಗೆ ಒಂದು ಸಂದರ್ಶನವನ್ನು ಕೊಡುತ್ತಾರೆ. ಆ ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ರಾಮಾಯಣ ಮತ್ತು ಮಹಾಭಾರತಗಳು ಬೌದ್ಧ ಜಾತಕ ಕಥೆಗಳಿಂದ ಕದ್ದು ಬರೆಯಲಾದ ನಕಲುಗಳು ಅಂತ. ಅದಕ್ಕೆ ಅವರು ಸಾಕಷ್ಟು ದಾಖಲೆಗಳನ್ನ ಕೊಡ್ತಾ ಹೋಗ್ತಾರೆ. ಶೀಲದ ಮಹತ್ವವನ್ನ ಜಾತಕ ಕಥೆಗಳು ಸಾರ್ತವೆ. ಗೌತಮ ಬುದ್ಧರು ಒಂದು ಶೀಲದ ಮಹತ್ವವನ್ನ ಈ ಜಾತಕ ಕಥೆಗಳ ಮೂಲಕ ಉಪದೇಶಿಸ್ತಾರೆ. ಇಲ್ಲಿ ನೈತಿಕತೆಗೆ ಬಹಳ ದೊಡ್ಡ ಮಹತ್ವ ಇದೆ. ಇಲ್ಲಿ ಬುದ್ಧನ ನಂತರವೂ ಅನೇಕ ಕಥೆಗಳು ಬಂದು ಜಾತಕ ಕಥೆಗಳಿಗೆ ಸೇರ್ಕೊಂಡಿದ್ದಾವೆ ಅಂತ ಅವ್ರು ಹೇಳ್ತಾರೆ. ಒಟ್ಟು 500ಕ್ಕೂ ಹೆಚ್ಚು ಜಾತಕ ಕಥೆಗಳು ಬುದ್ಧನ ಜಾತಕ ಕಥೆಗಳಲ್ಲಿ ಬರ್ತವೆ. ಬುದ್ಧ ಇರುವಾಗ ಎಷ್ಟು ಬೋಧನೆ ಮಾಡದ, ಬುದ್ಧೋತ್ತರ ಕಾಲದಲ್ಲಿ ಎಷ್ಟು ಸೇರ್ಪಡೆ ಆದವು ಅನ್ನೋದು ಬಹಳ ಕರಾರುವಕ್ಕಾಗಿ ನಾವು ಇನ್ನೂ ಸಂಶೋಧನೆ ಮಾಡಬೇಕಾಗ್ತದೆ. ಈ ಜಾತಕ ಕಥೆಗಳನ್ನ ತಮಗೆ ಬೇಕಾದಂತೆ ತಿರುಚಿ ಸನಾತನಿಗಳು ತಮ್ಮ ಪುರಾಣಗಳನ್ನ ಬರೆದ್ರು ಅಂತ ಖಾರಟ್ ಅವರು ಬಹಳ ನೇರವಾಗಿ ಆಪಾದನೆಯನ್ನ ಮಾಡ್ತಾರ. ಅವರು ರಾಮಾಯಣವು ದಶರಥ ಜಾತಕ ಕಥೆಯ ನಕಲು. ಲಂಕಾವತಾರ ಸೂತ್ರದ ಬುದ್ಧರ ಭಕ್ತ ರಾವಣನನ್ನು ರಾಮಾಯಣದಲ್ಲಿ ರಾಕ್ಷಸನನ್ನಾಗಿ ಚಿತ್ರಿಸಲಾಗಿದೆ. ಇನ್ನು ಮಹಾಭಾರತ 1,00,000 ಶ್ಲೋಕಗಳು ಉಳ್ಳ ಒಂದು ಕಾವ್ಯ. ಬೇರೆ ಬೇರೆ ಕಾಲದಲ್ಲಿ ಅನೇಕ ಶ್ಲೋಕಗಳು ಇದರಲ್ಲಿ ಸೇರ್ಪಡೆ ಆಗ್ತಾ ಬಂದಿದ್ದಾವೆ ಅಂತ ಹೇಳ್ತಾ ಅವರು ಮಹಾಭಾರತದಲ್ಲಿ 31 ಬೌದ್ಧ ಜಾತಕ ಕಥೆಗಳಿವೆ ಅಂತ ಹೇಳ್ತಾರೆ. ಇಡೀ ಮಹಾಭಾರತದಲ್ಲಿ ಪ್ರಸ್ತಾಪವಾಗುವ ಕಥೆಗಳು 31 ಬೌದ್ಧ ಜಾತಕ ಕಥೆಗಳಿಂದ ನಕಲು ಮಾಡಲಾಗಿದೆ ಅಂತ ಅವರು ನೇರ ಆರೋಪ. ಮೊದಲನೇದಾಗಿ ಅವರು 32 ಪಟ್ಟಿಯನ್ನು ಕೊಡ್ತಾರೆ. ಘತ ಜಾತಕ, ಸಮೋದನ ಜಾತಕ, ಮಿತಾಚಿನಿ ಜಾತಕ, ಮಹಾಶುಭ ಜಾತಕ, ಭತ್ತಕ ಜಾತಕ, ಬಿಲಾವರದ, ಧಮ್ಮಧ್ವಜ, ವ್ಯಾಘ್ರ, ಹಂಸ ಜಾತಕ, ಸೈಸಾ ಜಾತಕ, ಸಂಧಿಭೇಜ ಜಾತಕ, ರಾಜೋವಾದ ಜಾತಕ, ಶಿಲೋವಿಲ ಜಾತಕ, ಕುರುಣಿ ಜಾತಕ, ವಿಧಾಸ ಜಾತಕ, ಅನಾನೋಜೋಚಿಯ ಜಾತಕ, ಅರಗ ಜಾತಕ, ಶಿವಿ ಜಾತಕ, ಲಿಖಿ ಜಾತಕ, ಮಹಾವೇಶ್ಯಂತರ ಜಾತಕ, ಭೂರಿದತ್ತ ಜಾತಕ, ವಿದುರ ಜಾತಕ, ಕುಂತಿಣಿ ಜಾತಕ, ಕುಣಾಲ ಜಾತಕ, ಭೀಮಸೇನ ಜಾತಕ, ಕಣ ಜಾತಕ, ಸಂಭವ ಜಾತಕ, ದಶಬ್ರಾಹ್ಮಣ ಜಾತಕ, ಕಟಹರಿ ಜಾತಕ, ಶಕುನು ಜಾತಕ ಮತ್ತು ಮಹಾ ಅಸ್ಸಿರೋಹ ಜಾತಕ.
ಹೀಗೆ ಒಟ್ಟು ಬೌದ್ಧ ಜಾತಕ ಕಥೆಗಳಲ್ಲಿನ 31 ಜಾತಕ ಕಥೆಗಳ ಪಟ್ಟಿಯನ್ನು ಅವರು ಕೊಡ್ತಾರೆ. ಈ ಪಟ್ಟಿಯಲ್ಲಿ ಬರ್ತಕ್ಕಂಥ ಈ ಬೌದ್ಧ 31 ಜಾತಕಗಳ ಆಧಾರದಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳನ್ನು ಹೆಣೆಯಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಕ್ಷ ಮತ್ತು ದೇವಧಮ್ಮ ಜಾತಕ ಕಥೆಗಳು ಮಹಾಭಾರತದಲ್ಲಿ ಸೇರಿಸಲಾಗಿದೆ. ಗತ ಮತ್ತು ವಿದುರ ಜಾತಕ ಕಥೆಗಳು ಇವು ಮುಖ್ಯ ಕಥೆಗಳು. ಗತದಲ್ಲಿ ವಸುದೇವನೇ ಭಾಗವತ ಮತ್ತು ಮಹಾಭಾರತದ ಕೃಷ್ಣ. ವಿದುರ ಜಾತಕದಲ್ಲಿನ ವಿದುರ ನೀತಿ ಇದು ಮಹಾಭಾರತದಲ್ಲಿ ಅಳವಡಿಸಲಾಗಿದೆ. ಕತಹರಿ ಜಾತಕದಲ್ಲಿ ದುಷ್ಯಂತ ಶಕುಂತಲೆಯರ ಕಥೆಯನ್ನ ಹೆಣೆಯಲಾಗಿದೆ. ಮಹಾಯಶಂತರ ಜಾತಕ ಇದು ನಕಲು ಮಾಡಿ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಟಂಕಿಸಲಾಗಿದೆ. ಮಹಾ ಅಶ್ಸಿರೋಹ ಜಾತಕವನ್ನ ತಗೊಂಡು ಇಲ್ಲಿ ಕೃಷ್ಣ ಸುಧಾಮರ ಕಥೆಯನ್ನ ಕಟ್ಟಲಾಗಿದೆ. ಎಲ್ಲ ರಾಮಾಯಣ ಮಹಾಭಾರತ ಮತ್ತು ಈ ಸನಾತನ ವೈದಿಕ ಸಾಹಿತ್ಯದ ಬರತಕ್ಕಂಥ ಎಲ್ಲ ಕಥೆಗಳು ಬುದ್ಧನ ಜಾತಕ ಕಥೆಗಳ ಒಂದೊಂದು ಕಥೆಯನ್ನು ತೆಗೆದುಕೊಂಡು ಹೆಣೆಯಲಾದಂಥ ಕಥೆಗಳು ಅಂತ ಕರೆಕ್ಟ್ ಅವರು ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಇಡೀ ವೈದಿಕ ಸಾಹಿತ್ಯ ಪಾಶ್ಚಿಮಾತ್ಯ ಮತ್ತು ಗ್ರೀಕ್ ಸಾಹಿತ್ಯದಿಂದಲೂ ಪ್ರಭಾವಿತ ಆಗಿದೆ. ಮತ್ತು ವೇದಗಳೆಲ್ಲವೂ ಕೂಡ ಸ್ಲಾವಿಕ್ ಆರ್ಯನರು, ರಷ್ಯಾದಲ್ಲಿ ಬರತಕ್ಕಂಥ ಸ್ಲಾವಿಕ್ ಆರ್ಯನರಿಂದ ತೆಗೆದುಕೊಳ್ಳಲಾಗಿದೆ. ಕೆಲವೊಂದು ವೇದದಲ್ಲಿರುವ ಸಂಗತಿಗಳು ನಾನು ಈ ಹಿಂದೆ ಹೇಳದ ಹಾಗೆ ಪರ್ಷಿಯನ್ನರ ಈ ಜ್ಯೂಸ್ಗಳ ಅವೆಸ್ಟಾದಿಂದಲೂ ಕೂಡ ನಕಲು ಮಾಡಲಾಗಿದೆ. ಹಾಗೆಯೇ ಬುದ್ಧನ ಜಾತಕ ಕಥೆಗಳಿಂದಲೂ ಕೂಡ ತೆಗೆದುಕೊಂಡು ಇಡೀ ವೈದಿಕ ಸಾಹಿತ್ಯವನ್ನ ಸೃಷ್ಟಿ ಮಾಡಲಾಗಿದೆ ಅನ್ನಲು ಅನೇಕ ದಾಖಲೆಗಳು ನಮ್ಮಲ್ಲಿರುವಾಗ ಈಗ ಈ ಎಲ್ಲ ಕಾಲ್ಪನಿಕ ಪುರಾಣಗಳನ್ನ ಸಾಹಿತ್ಯವನ್ನ ಇತಿಹಾಸ ಮಾಡಲು ಹೊರಟಿರುವ ಬಲಪಂಥೀಯ ಸರ್ಕಾರ, ಅದನ್ನು ನಂಬುತ್ತಿರುವ ಈ ದಡ್ಡ ಜನ, ನಾವು ಜಾಗೃತರಾಗುವ ಅಗತ್ಯ ಇದೆ. ಕುಲಂಕುಷವಾಗಿ ಪ್ರಶ್ನಿಸುತ್ತಾ ವಿಮರ್ಶಿಸುತ್ತಾ ದಾಖಲೆಗಳ ಆಧಾರದಲ್ಲಿ ಎಲ್ಲವನ್ನೂ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಮನೋಭಾವವನ್ನ, ವೈಜ್ಞಾನಿಕತೆಯನ್ನ, ವೈಚಾರಿಕತೆಯನ್ನ ಬೆಳೆಸಿಕೊಳ್ಳುವುದು ಭಾರತೀಯರಿಗೆ ಅಗತ್ಯವಾಗಿದೆ ಅಂತ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.